ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನವೇ ನಡೀತಿದೆ. ಅದರಲ್ಲೂ ಕೂಡ ತಮಿಳುನಾಡಿನ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ನಡೀತಿದ್ದಾವೆ. ಇದು ಕರ್ನಾಟಕಕ್ಕೂ ಕೂಡ ಮತ್ತೊಂದು ನಿದರ್ಶನವಾಗಿ ನಿಲ್ತದ ಅನ್ನೋದು ಈಗ ಕುತೂಹಲವನ್ನು ಹೆಚ್ಚಿಸಿದೆ. ಹೌದು, ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಜೀವ ಕೊಟ್ಟು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇನೆ. ಬಿಜೆಪಿ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಂತಹ ಕಾರಣ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಹೇಗೆ ಇಲ್ಲಿ ಅಣ್ಣಾಮಲೈಯಿಂದ ರಾಜೀನಾಮೆಯನ್ನು ಪಡೆದರೋ ಅದೇ ರೀತಿ ವಿಜೇಂದ್ರ ಅವರಿಂದನೂ ಕೂಡ ರಾಜೀನಾಮೆಯನ್ನು ಪಡಿತಾರ. ತಮಿಳುನಾಡಿಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದಂತೆ ಕರ್ನಾಟಕಕ್ಕೂ ಕೂಡ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಅಣ್ಣಾಮಲೈ ಆಯಿತು, ಮುಂದೆ ಕರ್ನಾಟಕದಲ್ಲಿ ವಿಜೇಂದ್ರ ಕಥೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಕೊಡ್ತಾರೆ ಎನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಇದಾದ ಬೆನ್ನಲ್ಲೇ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ಸೂಚಿಸಿದಂಥ ಹಿನ್ನೆಲೆಯಲ್ಲಿ ಕೆ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. 2 ದಿನಗಳ ಹಿಂದೆಯೇ ಕೆ ಅಣ್ಣಾಮಲೈ ಅವರು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ರಾಜಕೀಯ ಮೂಲಗಳು ಹೇಳಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಅಣ್ಣಾಮಲೈ ಅವರಿಗೆ ಬಿಜೆಪಿ ನಿರ್ಧಾರವನ್ನು ತಿಳಿಸಲಾಗಿತ್ತು. ಅದರಂತೆ ಈಗ ಕೆ ಅಣ್ಣಾಮಲೈ ಅವರು ಆ ಸ್ಥಾನದಿಂದ ಕೆಳಗೆ ಇಳಿದಿದ್ದಾರೆ. ಅಣ್ಣಾಮಲೈ ಅವರು ಇಲ್ಲಿ ಈ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸುವಂಥ ಉದ್ದೇಶದಿಂದ ಹಾಕಿದಂಥ ಶ್ರಮ, ಮಾಡಿದಂಥ ಪ್ರಯತ್ನಗಳು ಒಂದಲ್ಲ ಎರಡಲ್ಲ. ಬಹುಶಃ ತಮಿಳುನಾಡಿನಲ್ಲಿ ಇವತ್ತಿಗೆ ಬಿಜೆಪಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಸಿರಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಈ ಅಣ್ಣಾಮಲೈ ಅನ್ನೋದರಲ್ಲಿ ಡೌಟೇ ಇಲ್ಲ. ಅಣ್ಣಾಮಲೈ ಕರ್ನಾಟಕದಲ್ಲಿ ರಾಜಕೀಯಕ್ಕೆ ಇಳಿದಿದ್ದರೆ ಅದು ಬೇರೆಯೇ ಆಗ್ತಿತ್ತು, ಅದರ ಸಂಗತಿನೇ ಬೇರೆ ಇರ್ತಿತ್ತು. ಆದರೆ ಅಣ್ಣಾಮಲೈ ಅಭಿಲಾಷೆ ಇದ್ದಿದ್ದೇನು ಅಂತ ಹೇಳಿದ್ರೆ ತನ್ನ ಹುಟ್ಟೂರಿನಲ್ಲಿ, ತನ್ನ ತಮಿಳುನಾಡಿನಲ್ಲಿ ರಾಜಕೀಯವಾಗಿ ನಾನು ಬೆಳಿಬೇಕು ಅನ್ನುವಂತಹ ಆಸೆ, ಅಭಿಲಾಷೆ ಇತ್ತು. ಇನ್ಫ್ಯಾಕ್ಟು IPS ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ನಡೆದಂಥ ಮೀಟಿಂಗ್ನಲ್ಲೂ ಕೂಡ ಇದೇ ಚರ್ಚೆ ನಡೆದಿತ್ತು. ಕರ್ನಾಟಕದಲ್ಲೇ ರಾಜಕೀಯವನ್ನು ಶುರು ಮಾಡಿದ್ರೆ ಹೇಗೆ, ಅಥವಾ ತನ್ನ ಹುಟ್ಟೂರು ತಮಿಳುನಾಡಿಗೆ ಹೋದರೆ ಹೇಗೆ ಎನ್ನುವಂಥ ಪ್ರಶ್ನೆ ಇದ್ದಿತ್ತು. ತಮಿಳುನಾಡಿನಲ್ಲಿ ಸೂಕ್ತವಾದಂತಹ ಬಿಜೆಪಿಯನ್ನು ಮುನ್ನಡೆಸುವಂಥ ಸಾರಥಿಯ ಕೊರತೆ ಇದ್ದಿದ್ದರಿಂದ ಅಣ್ಣಾಮಲೈ ಅವರನ್ನು ನೇರವಾಗಿ ಅವರು ಕಳಿಸಿದ್ದು ತಮಿಳುನಾಡಿಗೆ ಕಳಿಸ್ಬಿಟ್ಟು ಅಲ್ಲಿ ಸುಮ್ಮನೆ ಕಳಿಸ್ಲಿಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟರು. ಒಂದು ಚುನಾವಣೆಯನ್ನು ಎದುರಿಸುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ರು. ಒಂದಲ್ಲ 2 ಚುನಾವಣೆ, ಒಂದು ವಿಧಾನಸಭೆ, ಒಂದು ಲೋಕಸಭೆ ಚುನಾವಣೆಯನ್ನು ಎದುರಿಸುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ರು. 2 ಚುನಾವಣೆಯಲ್ಲೂ ಕೂಡ ಅಂತೊಳ್ಳೆ ಏನು ಯಶಸ್ಸನ್ನು ಕಾಣಲಿಲ್ಲ. ಬಟ್ ಆದರೆ ಏನೂ ಇರದಂಥ ಬಿಜೆಪಿಗೆ ಜೀವವಂತೂ ತುಂಬಿದ್ರು. ನಿರಂತರವಾದಂತಹ ರ್ಯಾಲಿ ಇರ್ಬೋದು, ನಿರಂತರವಾದಂಥ ಹೋರಾಟ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಒಟ್ಟಿನಲ್ಲಿ ಸತ್ತೇ ಹೋಗಿದ್ದಂಥ ಪಕ್ಷಕ್ಕೆ ಮರುಜೀವವನ್ನು ಕೊಟ್ಟಿದ್ದಂಥ ಅಣ್ಣಾಮಲೈ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದೀಗ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯ ಬಳಿಕ ಮಾತನಾಡಿದಂಥ ಅಣ್ಣಾಮಲೈ ಅವರು ಈಗ ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಾನಲ್ಲ, ಆದರೆ ತಮಿಳುನಾಡಿನಲ್ಲಿ ಜೀವ ಕೊಟ್ಟು ಬಿಜೆಪಿ ಪಕ್ಷವನ್ನು ಬೆಳೆಸಿದ್ದೇನೆ. ಮುಂದಿನ ನೂತನ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಾನು ಯಾರನ್ನೂ ಕೂಡ ಸೂಚಿಸಿಲ್ಲ. ಈ ಮಣ್ಣನ್ನು ಬಿಟ್ಟು ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ನಾನು ಕೂಡ ಇಲ್ಲ. ಈ ಪಕ್ಷ ಚೆನ್ನಾಗಿರಬೇಕು, ಯಾಕಂದರೆ ಈ ಪಕ್ಷದಲ್ಲಿ ಎಲ್ಲ ಒಳ್ಳೆಯವರೇ ಇದ್ದಾರೆ. ಈ ಪಕ್ಷಕ್ಕಾಗಿ ಸಾಕಷ್ಟು ಜನ ಉಸಿರನ್ನು ಕೊಟ್ಟಿದ್ದಾರೆ. ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಇನ್ನಷ್ಟು ಮಾತನಾಡ್ತೇನೆ ಅಂತ ಹೇಳ್ಬಿಟ್ಟು ಅಣ್ಣಾಮಲೈ ಹೇಳಿ ಕೈ ಮುಗಿತಾರೆ. ಸದ್ಯ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರಿಂದ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಹಿಂದುಳಿದ ಸಮುದಾಯಕ್ಕೆ ಸೇರುವಂತಹ ನೈನಾರ್ ನಾಗೇಂದ್ರನ್ ಅವರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ಗುರಿಯನ್ನು ಹಾಕಿಕೊಂಡಿದೆ. ಸದ್ಯಕ್ಕಂತೂ AIADMK ಜೊತೆಗೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಳ್ಳುತ್ತಿರೋದ್ರಿಂದ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಅನ್ನುವಂಥ ವ್ಯಾಖ್ಯಾನ ಮಾಡಲಾಗ್ತಿದೆ. ಅಣ್ಣಾಮಲೈ ಅವರ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ AIADMK ಮೈತ್ರಿಯನ್ನು ಮಾಡಿಕೊಂಡು ಈ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಒಂದು ವೇಳೆ ಇಲ್ಲಿ ಅಣ್ಣಾಮಲೈ ಇದ್ದಾಗ ಈ ಮೈತ್ರಿಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಇನ್ಫ್ಯಾಕ್ಟು ಅಣ್ಣಾಮಲೈಗೆ ಈ ಮೈತ್ರಿ ಇಷ್ಟನೂ ಕೂಡ ಇಲ್ಲ. ಸೊ ದಟ್ ಈ ಮೈತ್ರಿ ಅನಿವಾರ್ಯ ಅಂತ ಆದರೆ ನನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿಟ್ಟುಬಿಡಿ ಅನ್ನುವಂಥ ಮನವಿಯನ್ನು ಅಣ್ಣಾಮಲೈ ಮಾಡಿದ್ರಂತೆ. ಇಲ್ಲಿ ಬಿಜೆಪಿಗೆ ಅಸ್ತಿತ್ವವನ್ನು ಒಂದು ಶುರು ಮಾಡೋದಕ್ಕೆ ಈಗ ಹೇಗೆ ಗೊತ್ತಾ, ಒಂದು ಕಡೆ ಹೋಗಿ ನೆಲೆಯೂರಬೇಕು, ಆ ನೆಲೆಯೂರೋದಕ್ಕೆ ಸಹಾಯ ಬೇಕು. ಅದನ್ನು ಈಗ ಬಿಜೆಪಿ ಹುಡುಕ್ತಿದೆ. ಅದರಲ್ಲಿ ಈಗ AIADMKಯನ್ನು ಸಹಾಯವನ್ನು ಪಡೆದುಕೊಂಡು
ಒಂದು ನೆಲೆಯೂರುವಂಥ ಪ್ರಯತ್ನವನ್ನು ಮಾಡಿ ನಂತರ ಹೇಗೆ ಬೇರನ್ನು ಬೆಳೆಸಬೇಕು ಅನ್ನೋದನ್ನು ಲೆಕ್ಕಾಚಾರ ಹಾಕಲಿದೆ ಬಿ ಜೆ ಪಿ. ಸೊ ದಟ್ಟು ಆ ವಿಚಾರದಲ್ಲಿ ಬಿ ಜೆ ಪಿ ಈಗ ಹಿನ್ನಡೆಯನ್ನು ಅನುಭವಿಸಿದೆ ಅಂತಲೇ ಹೇಳ್ಬೋದು. ಆಯಿತಾ, ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಅಣ್ಣಾಮಲೈ ಆಯಿತು. ಈಗ ಮುಂದಿನ ಸರದಿ ವಿಜೇಂದ್ರನ ಅನ್ನುವಂಥ ಪ್ರಶ್ನೆ. ಹೌದು, ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ರಲ್ಲಿ ಅಣ್ಣಾಮಲೈ ಪಾತ್ರ ದೊಡ್ಡದಿದೆ. ಹಾಗೆಯೇ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ರಲ್ಲಿ ಪಾತ್ರ ಇರುವಂಥದ್ದು ಬಿ ಎಸ್ ಯಡಿಯೂರಪ್ಪನವ್ರದ್ದು. ಬಿ ಎಸ್ ಯಡಿಯೂರಪ್ಪನವರು ಇಲ್ಲ ಅಂತ ಹೇಳಿದರೆ ಬಿ ಜೆ ಪಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಇದ್ದಾವೆ. ಹೀಗಿರುವಾಗ ಯಡಿಯೂರಪ್ಪನವರ ಪುತ್ರನಿಂದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಂಡು ಅದನ್ನು ಬೇರೆಯವರಿಗೆ ಕೊಡುವಂಥ ಧೈರ್ಯವನ್ನು ಬಿ ಜೆ ಪಿಯ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇರುವಂಥದ್ದು. ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ಸಮಯ ಬಂದಿದೆ, ಬದಲಾವಣೆ ಆಗಲೇಬೇಕಾಗಿದೆ. ಹೀಗಿರುವಾಗ ಯಾರಿಗೆ ಈ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಇಲ್ಲಿ ವಿಜೇಂದ್ರ ವಿರುದ್ಧ ಒಂದಷ್ಟು ಜನ ಸಿಟ್ಟುಕೊಂಡಿದ್ರು. ಅದರಲ್ಲೂ ಕೂಡ ಯತ್ನಾಳ್ ಬಣ ಅಂತೂ ಸಿಕ್ಕಾಬಟ್ಟೆ ಆಕ್ರೋಶವನ್ನು ಹೊರಗಡೆ ಆಗ್ತಾಯಿದ್ರು. ಅದರಲ್ಲೂ ಕೂಡ ಯತ್ನಾಳ್ ಅಂತೂ ವಿಜೇಂದ್ರ ವಿರುದ್ಧ ನೇರವಾಗಿ ಸಮರವನ್ನು ಸಾರಿದ್ರು, ತೊಡೆಯನ್ನು ತಟ್ಟಿದ್ರು. ಪರಿಣಾಮ ಕೊನೆಗೂ ಕೂಡ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದರಲ್ಲಿ ವಿಜೇಂದ್ರ ಆ್ಯಂಡ್ ಟೀಮ್ ಯಶಸ್ವಿಯಾಗಿದೆ. ಈಗಿರುವಂಥದ್ದು ಮುಂದಿನವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರಾ ಅಂತೇಳಿ. ಈಗ ಪ್ರಮುಖವಾಗಿದ್ದಂಥ ವಿಕೆಟನ್ನೇ ಎತ್ತಿದ ಮೇಲೆ ವಿಜೇಂದ್ರ ಸ್ವಲ್ಪ ರಿಲೀಫ್ ಆಗಿದ್ದರು. ತನ್ನ ರಾಜ್ಯಾಧ್ಯಕ್ಷ ಸ್ಥಾನವೂ ಕೂಡ ಒಂದು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಇಲ್ಲ ಅನ್ನುವಂಥ ಸಂದೇಶ ಸಿಗ್ತಾಯಿದೆ. ಅಣ್ಣಾಮಲೆಯನ್ನೇ ಕೆಳಗಿಳಿಸಿದ್ದೇವೆ, ಇನ್ನು ವಿಜೇಂದ್ರ ಯಾವ ಲೆಕ್ಕ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಒಂದು ವೇಳೆ ವಿಜೇಂದ್ರ ಅವರು ಏನಾದರೂ ಕೆಳಗಿಳಿದ್ರು ಅಂತ ಹೇಳಿದರೆ ಮತ್ತೊಂದು ರಾಜಕೀಯ ಸಂಚಲನ ಮತ್ತು ಪಲ್ಲಟಗಳಿಗೆ ಸಾಕ್ಷಿ ಆಗೋದರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಮುಂದೆ ವಿಜೇಂದ್ರ ಅವರನ್ನು ಕೆಳಗಿಳಿಸಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದೊಂದು ವರ್ಷ ಅಂತೇಳಿ ತಳ್ತಾನೆ ಬರ್ತಾರೋ ಅಥವಾ ಇಲ್ಲ ಈ ವರ್ಷ ಅಥವಾ ಈ ಸಲ ಫೈನಲ್ ಮಾಡಲೇಬೇಕು ಅಂತೇಳಿ ಹಠಗಟ್ಟಿ ಕೂರ್ತಾರೋ ಕಾದು ನೋಡೋಣ. ಒಟ್ಟಾರೆ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ, ವಿಜೇಂದ್ರನ ಬದಲಾವಣೆ ಆಗದೇ ಇದ್ದರೆ ರಾಜ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೆಯಲಿದೆ. ಹೇಗೆ ಅಣ್ಣಾಮಲೈ ಅವರ ಬದಲಾವಣೆ ಆಯಿತೋ ಹಾಗೆ ವಿಜೇಂದ್ರ ಅವರ ಬದಲಾವಣೆಯು ಅನಿವಾರ್ಯ ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಈಗ ಬಿ ಜೆ ಪಿ ಹೈಕಮಾಂಡ್ನ ಅಂಗಳದಲ್ಲಿ ಈ ಚೆಂಡಿತ್ತು. ಈ ಚೆಂಡನ್ನು ಯಾವ ರೀತಿ ಅವರು ವಾಪಸ್ ಹಾಕ್ತಾರೆ, ವಿಜೇಂದ್ರ ಕೈಗೆ ಆ ಚೆಂಡನ್ನು ಕೊಡ್ತಾರಾ ಅಥವಾ ಬೇರೆ ನಾಯಕನ ಕೈಗೆ ಕೊಟ್ಟು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರಾ ಕಾದು ನೋಡಲೇಬೇಕು. ಅಥವಾ ಒಂದು ಸೈಡ್ ನಿರ್ಧಾರವೇ ಮುಗಿದು ಬೀಳುತ್ತೆ. ಅಂದರೆ ವಿಜೇಂದ್ರ ಯಡಿಯೂರಪ್ಪನವ್ರನ್ನ ಯಾಕೆ ಎದುರು ಹಾಕ್ಕೊಳ್ಳೋದು, ಈಗಾಗಲೇ ಎದುರು ಹಾಕ್ಕೊಂಡು 2 ಸಲ ಪೆಟ್ಟು ತಿಂದಿದ್ವಿ, ಮತ್ತೊಂದು ಸಲ ಯಾಕೆ ಮಾಡೋದು ಅಂತೇಳಿ ತಪ್ಪಗಾಗ್ಬಿಡ್ತಾರಾ ಕಾದು ನೋಡೋಣ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ವಿಜೇಂದ್ರ ಅವರ ಬದಲಾವಣೆ ಅಣ್ಣಾಮಲೈ ಅವರ ರೀತಿ ಆಗಿದ್ರೆ ಒಳ್ಳೆಯದಾ ಅಥವಾ ಅಣ್ಣಾಮಲೈದು ಆಗಿದ್ದು ತಪ್ಪು ವಿಜೇಂದ್ರ ಅವ್ರದ್ದು ಕೂಡ ಆಗಬಾರ್ದು ಅಂತೇಳಿ ನಿಮ್ಗೆ ಅನಿಸುತ್ತಾ? ಪ್ರಾಮಾಣಿಕವಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.